ಯುವ ನಾಯಕ ಅಮಿತ್ ಘಾಟ್ಗೆ ಅವರಿಗೆ ಸಂದ 2025-26 ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ. ಕೃಷಿಯಲ್ಲಿ ಅನನ್ಯ ಸಾಧನೆ ಮಾಡಿದವರನ್ನು ಗುರುತಿಸಿ ಪ್ರೋತ್ಸಾಹಿಸುವ ವಿಜಯ ಕರ್ನಾಟಕದ ಪ್ರತಿಷ್ಠಿತ ವಿಕಾ ಸೂಪರ್ ಸ್ಟಾರ್ ರೈತ 2025-26 ಬೆಳಗಾವಿ ಜಿಲ್ಲಾ ಮಟ್ಟದ 8ನೇ ವರ್ಷದ ಪುರಸ್ಕಾರವನ್ನು ಅಮಿತ್ ಘಾಟ್ಗೆ ಅವರಿಗೆ ನೀಡಲಾಯಿತು. ಮಂಗಳವಾರ ಮೇ 5ರಂದು ಚೆನ್ನಮ್ಮನ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಮಾರಕ ಭವನದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಇದೇ ವರ್ಷ ಚೀನಾ ಹಾಗೂ ಇಸ್ರೇಲ್ ಮಾದರಿಯ ರಿಂಗ್ ಫೀಡ್ ಪದ್ಧತಿ ಕಬ್ಬು ಬೆಳೆ ಮಾಡಿ ಎಕರೆಗೆ 180 ಟನ್ ರಂತೆ 10 ಎಕರೆಯಲ್ಲಿ 1800 ಟನ್ ಕಬ್ಬು ಬೆಳೆಯುವ ಮೂಲಕ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ರಾಷ್ಟ್ರೀಯ ದಾಖಲೆ ನಿರ್ಮಿಸಿದ ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ ಅವರ ಪುತ್ರ ಅಮಿತ್ ಘಾಟ್ಗೆ ಅವರನ್ನು ಜಿಲ್ಲಾ ಮಟ್ಟದ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಕೃಷಿಯಲ್ಲಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದ ಒಟ್ಟು 9 ರೈತರನ್ನು ಗುರುತಿಸಿ ಪ್ರಶಸ್ತಿ ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಗುರು ಸಂಸ್ಥಾನ ಕಲ್ಮಠದ ಶ್ರೀ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಉದ್ಘಾಟಕರಾಗಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಧ್ಯಕ್ಷತೆಯನ್ನು ಬಿಡಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ್, ಮುಖ್ಯ ಅತಿಥಿಯಾಗಿ ಬೆಳಗಾವಿ ಹಾಲು ಒಕ್ಕೂಟದ ನಿರ್ದೇಶಕ ಬಸವರಾಜ್ ಪರ್ವಣ್ಣವರ್ ಪಾಲ್ಗೊಂಡಿದ್ದರು. ವಿಶೇಷ ಆಹ್ವಾನಿತರಾಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಚ್.ಡಿ. ಕೋಳೇಕರ್ ಹಾಗೂ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಮಹಾಂತೇಶ್ ಮುರ್ಗೋಡ್ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಎಂಎಂ ಜೋಶಿ ನೇತ್ರಾಲಯದಿಂದ ಉಚಿತ ನೇತ್ರ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನೂರಾರು ರೈತರು, ಮಹಿಳೆಯರು, ವರದಿಗಾರರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಶಿಕ್ಷಣ ಪೂರೈಸಿದ ಅಮಿತ್ ಘಾಟ್ಗೆ 90 ಟನ್ನಂತೆ 10 ಎಕರೆಗೆ 1800 ಟನ್ ಕಬ್ಬು ಬೆಳೆದು ಅತಿ ಹೆಚ್ಚಿನ ಇಳುವರಿ ಪಡೆದು ಪ್ರಗತಿಪರ ರೈತರಾಗಿ ದಾಖಲೆ ಬರೆದಿದ್ದಾರೆ. ಇವರು ಅನುಸರಿಸುತ್ತಿರುವ ಇಸ್ರೇಲ್ ತಾಂತ್ರಿಕತೆಯ ರಿಂಗ್ ಪಿಟ್ ಮಾದರಿ ಕಬ್ಬಿನ ಬೇಸಾಯದಲ್ಲಿ ಹೊಸ ಭರವಸೆ ಮೂಡಿಸಿದೆ. ಅಮಿತ್ ಶ್ಯಾಮರಾವ್ ಘಾಟ್ಗೆ ಅವರಿಗೆ ಪ್ರಗತಿಪರ ರೈತರಿಗೆ ಈಗ ನೀಡಿದ್ದಾರೆ. ಕರ್ನಾಟಕ ರೈತ ಜಾಗೃತಿ ಸಂಘದ ಸಹಕಾರವನ್ನು ಕೂಡ ತಮ್ಮೆಲ್ಲರಿಗೂ ವಿಜಯ ಕರ್ನಾಟಕ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ 2025 ಬಂದಂತಹ ಮಕ್ಕಳು ಕೂಡ ಇವತ್ತು ಉತ್ತಮ, ಅದೇ ರೀತಿ ನಂತರದಲ್ಲಿ ಯೋಜನೆ ಸೂಪರ್ ಸ್ಟಾರ್ ರೈತರನ್ನ ಸೂಪರ್ ಸ್ಟಾರ್ ಅಂತ ಕರೆದಿರೋದು ಫಸ್ಟ್ ಟೈಮ್ ವಿಜಯ ಕರ್ನಾಟಕ. ಸ್ಟಾರ್ಗಳು ಅಭಿಮಾನಿಗಳಿಂದ ಹುಟ್ಟುಕೊಂಡ್ರೆ ರೈತರು ಬೆವರ ಹನಿಯಿಂದ ಸ್ಟಾರ್ಗಳಾಗಿ ಬೆಳೀತಾರೆ ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ಪ್ರತಿ ವರ್ಷ ಅವರನ್ನ ಗುರುತಿಸಿ ಪುರಸ್ಕರಿಸುವ ಮೂಲಕ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪುರಸ್ಕರಿಸುವ ಮೂಲಕ ವಿಜಯ ಕರ್ನಾಟಕ ನಿರಂತರ 7 ವರ್ಷಗಳಿಂದ ಈ ಕಾರ್ಯಕ್ರಮನ ನಡೆಸ್ತಾ ಬಂದಿದೆ. ನಿಮಗೆಲ್ಲ ಗೊತ್ತಿರಬಹುದು, ಇದು ಬರೀ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಆರ್ಟಿಕಲ್ಸ್ ಬಂದ್ರೆ ಅಟ್ಲೀಸ್ಟ್ ಎಲ್ಲರೂ ಓದಾದ್ರು ತಿಳ್ಕೊಂಡು ಏನೋ ಪ್ರಯೋಗ ಮಾಡಕ್ಕೆ ಅನುಕೂಲ ಆಗ್ತೈತೆ ರೈತರಿಗೆ ಅಂತ ಹೇಳ್ತಾ, ಈ ಸೂಪರ್ ಸ್ಟಾರ್ ರೈತ ಪುರಸ್ಕೃತರಿಗೆ ಎಲ್ಲರಿಗೂ ಬಂದಂತ ಎಲ್ಲ ಪುರಸ್ಕೃತರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾನೆ. ರೈತರನ್ನ ಹುಡುಕಾಡಿ ಹೆಣ್ಣು ಕೊಡುವಂತ ಕಾಲ ಬಂದೇ ಬರುತ್ತೆ ಅನ್ನುವಂಥ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂತಂದ್ರೆ ಇವತ್ತು ಏನಾಗಿದೆ, ಬರೀ ರಿಯಲ್ ಎಸ್ಟೇಟ್ ಅನ್ಕೊಂತ ಬರೀ ನಾವು ಇದ್ದಂಥ ಜಮೀನನ್ನ ಪ್ಲಾಟ್ ಮಾಡಿ ಮಾರೋದಾಗಿ ಇವತ್ತು ಭೂಮಿ ಸಂಖ್ಯೆ ಕಡಿಮೆ ಆಗಿದೆ. ಇನ್ನು ಬರುವಂತ 10 ವರ್ಷದೊಳಗೆ ಯಾವನಂತಲ್ಲಿ 4 ಎಕರೆ 5 ಎಕರೆ ಹೊಲ ಇರ್ತದಲ್ಲ ಅವನೇ ದೊಡ್ಡ ಕರೋಡಪತಿ ಆಗ್ತಾನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದನ್ನು ಹೊರಗುವ ಬೆದೆ ಅನ್ನೋದು ಬಿತ್ತು, ಹದ ನೋಡಿ ಹೊರಗಬೇಕು, ಬೆದೆ ನೋಡಿ ಬಿತ್ತಬೇಕು. ಯಾವಾಗ ಬಿತ್ತಬೇಕು ಅವಾಗ. ಇವತ್ತಿನ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಇವತ್ತು ಪ್ರಗತಿಪರವಾದಂಥ ರೈತನ್ನ ಇವತ್ತು ಗುರುತಿಸಿ ಇವತ್ತು ಒಂದು ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ. ಕೆಲವು ರೈತರು ನೌಕರಿ ಮಾಡ್ತಾ ಇದ್ದಾರೆ.
ನಾವು ಕೀಟನಾಶಕಗಳನ್ನು ಅತ್ಯಂತ ಕಡಿಮೆ ಬಳಕೆ ಮಾಡೋದ್ರಿಂದ ಇಡೀ ಮನುಷ್ಯ ಜೀವರಾಶಿಯನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ.